60-65 ಹೋಗದೇ ಇರ್ತಾರೆ, ಏನೋ ಒಂದು ಡಿಸೀಸ್ ಆಗಿರ್ತಾರೆ. ಆಗ ನಮ್ಗೆ ಎಲ್ಲರಿಗೂ ಒಂದು ಬಹಳ ದುಃಖದಾಗ ತೀರಿಸಿಬಿಟ್ಟು ಇವತ್ತ ದೇವರು ಅವ್ರ ಕುಟುಂಬ ಸದಸ್ಯರಿಗೆ ಒಂದು ಧೈರ್ಯ ತಂದುಕೊಡುವಂತ ಕರುಣಿಸಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಜೈ. ನಿನ್ನೆ ದಿವಸ ಬಹಳ ದುಃಖಕರವಾಗಿರ್ತಕ್ಕಂಥ ಒಂದು ದಿನ ಅಂತಕ್ಕಂಥ ಮಾತಾಡ್ತಾರೆ. ಸನ್ಮಾನ್ಯ ಮೇಟಿ ಸಾಹೇಬರು 1989ರಲ್ಲಿ ನಮ್ಮ ಗುಳೇಗುಳದ ಮತಕ್ಷೇತ್ರದಿಂದ ಚುನಾಯಿತರಾಗಿ 1994ರಲ್ಲಿ ಸಹಿತ ಇದೇ ಮತಕ್ಷೇತ್ರ 2ನೇ ಬಾರಿ ಚುನಾಯಿತರಾಗಿ ಬಹಳಷ್ಟು ಕೆಲಸಗಳಲ್ಲಿ ಅರಣ್ಯ ಸಚಿವರಾಗಿ ಮತ್ತು ನಮ್ಮ ಗ್ರಾಮದ ಕುಡಿ ನೀರು ಸಮಸ್ಯೆ ಇರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಈಗ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ ರಾಮೇಶ್ವರ ವಿದ್ಯಾಸಂಸ್ಥೆಗೆ ಹೆಚ್ಚು ಅನುದಾನ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಇವುಗಳಿಗೆ ಸನ್ಮಾನ್ಯ ನಂಜೇಗೌಡ ಸಾಹೇಬರ ಒಂದು ಮಾರ್ಗದರ್ಶನಗಳು ಹಮ್ಮು ಇಲ್ಲಾದನ, ರಾಜಕೀಯ ದ್ವೇಷ ಇಲ್ಲಾದನ ಒಂದೇ ಉದಾಹರಣೆ ಸನ್ಮಾನ್ಯ ನಂಜೇಗೌಡರು ಮತ್ತು ಸನ್ಮಾನ್ಯ ಮೇಟಿ ಸರ್ ಭಾಳ ಅವಿನಾಭಾವ ಸಂಬಂಧ. ಗುರು ಅಂದಾಗ ಮಾತಾಡ್ತಿದ್ದೆಲ್ಲ ಅವರು ಗುರು ನಂದು ಒಂದು ಚುನಾವಣೆ ನೆನಪಾಗುತ್ತೆ ನಮ್ಗೆ. ಗುರು ನಂದು ಆಗಂಗಿಲ್ಲಪ್ಪ ನಾ ಮನೆ ಹೋಗ್ತೀನಿ ಅಂತ, ಹುಲಪ್ಪ ನಾ ಹೋಗಂಗಿಲ್ಲ ಇರು ಅಂತಂದ್ರು. ಆ ಭಾಗದಾಗ ನನಗೆ ಮತ್ತು ಶ್ರೀಧರ್ ಅಂತ ಐತಿ, ಈ ಭಾಗದಾಗ ನನಗೆ ನಿನಗೆ ಬರ್ತೈತಿ, ಅವ ಹಿಂದೆ ಸರ್ಕೊಂತಾನ, ನೀ ಮುಂದೆ ಬರ್ತಿದ್ದಿ ಅಂತ ಹೇಳಿ ಹಿಂಗೆ ಚುನಾವಣೆ ಎಣಿಕೆ ಸಂದರ್ಭದೊಳಗೆ ಇಷ್ಟು ಅವಿನಾಭಾವ ಸಂಬಂಧ ಯಾರು ಎಲ್ಲರೂ ಹೇಳಿ ಇಂಥ ಉನ್ನತವಾಗಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಎಲ್ಲರ ಉದಾಹರಣೆ ಎಲ್ಲರ ಸಂಗತಿ ಇದ್ದು ನಮ್ಗೆ ಹೇಳಿ ಅವ್ರ ಮಕ್ಕ ಹಚ್ಚಾಕ ಇವ್ರ ಮಕ್ಕ ಹಚ್ಚಾಕ ಇಂಥವು ನಾವು ನೋಡ್ತೀವಿ. ಆದ್ರೆ ನಮ್ಮ ಮತಕ್ಷೇತ್ರದ ಭಾಳ ಬಡತನದಿಂದ ಇರ್ತಕ್ಕಂಥ ಗುಳೇಗುಡ ಮತಕ್ಷೇತ್ರದೊಳಗೆ ನಮ್ಮ ರಾಜಕೀಯ ಒಂದು ದ್ವೇಷವನ್ನು ಜನ ಹಾಕೊಂಡು ಬೇಡ ಅಂತಕ್ಕಂಥದ್ದು ಅವ್ರು ಮಾತಾಡ್ತಿದ್ರು. ಇಲ್ಲ ಇಂಥ ಊರಾಗ ಜಗಳ ಮಾಡ್ಯಾರ ಹುಲ್ಲಪ್ಪ, ನಾವು ನೀವು ಕೂಡಿ ಬಗೆಹರಿಸೋನು, ಇಂಥ ಊರಾಗ ಇದಾಗೈತಿ ನಾವು ನೀವು ಅವ್ರಾಗ ಕೂತ್ಕೊಂಡು ಬಗೆಹರಿಸ್ತಕ್ಕಂಥದ್ದು. ಅವ್ರಿಗೆ ಬುದ್ಧಿ ಹೇಳಿ ತಮ್ಮ ಮಂದಿ ತಾವು ಬುದ್ಧಿ ಹೇಳಿ, ಅವ್ರ ಮಂದಿ ಅವ್ರ ಬುದ್ಧಿ ಹೇಳಿ ಕೇಸ್ ಆಗ್ಲಾರ ನೋಡ್ಕೊಳ್ತಕ್ಕಂಥ ಪ್ರವೃತ್ತಿ ನಮ್ಮ ಮತಕ್ಷೇತ್ರ ಇತ್ತು ಅಂತಕ್ಕಂಥ ಮಾತನ್ನ ಸಂದಲ್ಲಿ ನಾನು ಭಾಳ ಒತ್ತು ಹೇಳ್ತೀನಿ. ಇಂಥ ಸಂಬಂಧಗಳು ಬೇಕು. ಇಂಥ ಸಂಬಂಧಗಳನ್ನ ರೂಢಿಸ್ಕೊಂಡು ಹೋಗಿರ್ತಕ್ಕಂಥ ಸನ್ಮಾನ್ಯ ಮೇಟಿ ಸಾಹೇಬ್ ಇವತ್ತು ನಮ್ಮನ್ನು ಅಗಲಿದ್ದು ಭಾಳ ನಮಗೂ ಕೂಡ ಭಾಳ ದುಃಖ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಎಂದೂ ಕೂಡ ಮೇಟಿ ಸಾಹೇಬ್ರ ಅಂತಿದ್ದೆವು. ನನಗೆ ಹಿರೇಮಗನ ಅಂತಿದ್ದು, ನನ್ನ ಹಿರೇಮಗ ಅಂತಿದ್ದು, ಅವನು ಒಂದು ತಂದೆ ಮಕ್ಕಳ ಸಂಬಂಧ ನಾವು ಇಟ್ಕೊಂಡಿದ್ವಿ ಅಂತಕ್ಕಂಥ ಮಾತನ್ನು ನಾವು ಯಾಕೆ ಇಡ್ತಪ್ಪಲು ಹೇಳಿ ಅವು ಗಾಡ್ತಿರ್ತಪ್ಪಲು ಒಬ್ಬ ಕನ್ನಡ ಶಾಲೆ ಮಾಸ್ತನ ಮಗ ನಾನು. ನನಗೆ ಈ ರಾಜ್ಯ ಮಟ್ಟದೊಳಗೆ ಬೆಳೆಯೋಕೆ ಅವಕಾಶ ಮಾಡ್ಕೊಂಡು DCC ಬ್ಯಾಂಕಿನ ನಿರ್ದೇಶನಾಗಿ, DCC ಬ್ಯಾಂಕ್ ಉಪಾಧ್ಯಕ್ಷನಾಗಿ, ಕರ್ನಾಟಕ ರಾಜ್ಯ ಕೈಮಗ್ಗ ನಿಗಮ ಅಧ್ಯಕ್ಷ, ವಾಯುವ್ಯ ಮತ್ತು ಜಿಲ್ಲಾ ಪಂಚಾಯತಿಗೆ MLA ಟಿಕೆಟ್ ಕೊಟ್ಟು ಅವ್ರು ಟಿಕೆಟ್ ಕೊಡೋದು ಅವ್ರ ಮಗ ಟಿಕೆಟ್ ಕೊಡಬೇಕಾಗಿತ್ತು, ಅವ್ರು ಕೊಡಲಿಲ್ಲ. ನನಗೆ ಇಂಥ ಒಂದು ಅವಿನಾಭಾವ ಸಂಬಂಧವನ್ನು ನಾನು ಹಡತಂಡಿ ಪ್ರಹ್ಲಾದಪ್ಪ ಅವರು ಸಹಿತ ನಾನು ಪಡತಂಡಿ ಹುಲ್ಲಪ್ಪ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಭಾಳ ಕಳ್ಕೊಂಡಿರ್ತಕ್ಕಂಥ ಸಂದರ್ಭ ಭಾಳ ನಾನು ಕಾರಣ ಅವರಿಗೆ ದೇವರು ಅವರಿಗೆ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬ ವರ್ಗಕ್ಕೆ ಅವ್ರ ಬಂಧು ಬಳಗಕ್ಕೆ ಅದನ್ನು ಅವರ ಅಗಲಿಕೆಯ ಒಂದು ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥದ್ದು ಶಕ್ತಿ ನೀಡಲಿ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಪಡಿಸಿ ಅವರಿಗೆ ಅವರ ಸನ್ಮಾನ್ಯ ನಂಜೇಗೌಡ ಸಾಹೇಬ್ ಜವಾಬ್ದಾರಿ ಅವರ ಮುಂದಿನ ಕುಡಿಗೆನ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವು ರಾಜ್ಯ ಮಟ್ಟದೊಳಗೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಆ ಒಬ್ಬ ಕುಟುಂಬ ಸದಸ್ಯನಾಗಿ ಅವ್ರ ಮನವಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಸಾವು ಖಚಿತವಾಗಿರುತ್ತೆ. ಒಂದು ದಿನ ನಾವು ಕಳೆದ್ವಿ ಅಂದ್ರೆ, ಒಂದು ದಿನ ನಾವು ಕಳೆದಾಗ ನಮ್ಮ ಆಯುಷ್ಯ ಒಂದು ದಿನ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಹುಟ್ಟುಹಬ್ಬ ಆಚರಿಸ್ಕೊಂತಿರ್ತೀವಲ್ಲ, ನಂದು 1 ವರ್ಷ ದಾಡಿತೀವಿ ನಾವು ನಮ್ಮ ಮುಕ್ತಿಯ ಕಡೆಗೆ. ಇಷ್ಟು ವರ್ಷ ಕಳೆದ್ವಿ, ಇನ್ನು ಮುಂದೆ ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಪ್ರಮೇಯ ಅಲ್ಲಿ ಬರ್ತದೆ.
ಬರೀ ಒಂದೂವರೆ ತಿಂಗಳ ಹಿಂದೆ ಮೇಟಿಯವರು ಹುಟ್ಟುಹಬ್ಬ ಆಚರಣೆ ಮಾಡಿಕೊಟ್ಟಿದ್ರು. 79 ಮುಗಿದು 80ರಲ್ಲಿ ಕಾಲಿಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಇತ್ತು. ಅತಿಯಾದ ಅವರ ಅಭಿಮಾನಿಗಳು, ಸಂಬಂಧಿಕರು, ಕಾರ್ಯಕರ್ತರು ಮುಗಿಬಿದ್ದರಿಂದ ತಡತಡಗ ಪೇಡೆ ತಿನ್ನಿಸಿದ್ರು. ಅದು 4-5 ಕಿಲೋನ ಆಗಿರ್ತದೆ. ನಮ್ಮ ಅನುಭವ ಯಾವ ರೀತಿ ಉಚಿತವಾಗಿರ್ತದೆ, ಹುಟ್ಟು ಆಕಸ್ಮಿಕವಾಗಿರ್ತದೆ, ಸಾವು ಖಚಿತವಾಗಿರ್ತದೆ ಅನ್ನುವಂಥದ್ದನ್ನು ಆ ಗಾದಿ ಮಾತಿಗೆ ನಿನ್ನೆ ಒಳಗೊಂಡು ವಿಶೇಷ ಆ ವ್ಯಕ್ತಿಯ ಬಗ್ಗೆ ನಮ್ಮ ಹೀರೋರು ಮಾತುಗಾರ ಹೇಳಿದ್ದಾರೆ. ನಿಜ, ಒಬ್ಬ ಅಜಾತ ಶತ್ರು ಅಂತ ಹೇಳಿಸ್ಕೊಳ್ಳೋದಕ್ಕೆ ಯೋಗ್ಯರು. ಅಜಾತ ಶತ್ರು ಅಂದ್ರೆ ಶತ್ರುಗಳೇ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ಇದ್ದರೂ ಸಹಿತ ತಾತ್ಪೂರ್ತಿಕ ಶತ್ರುಗಳು, ತಪ್ಪು ತಿಳುವಳಿಕೆಯ ಶತ್ರುಗಳು, ಮತ್ತೆ ಅವರನ್ನು ಸರಿ ಮಾಡಿಕೊಳ್ತಕ್ಕಂಥ ಒಂದು ಚಾಣಾಕ್ಷತೆ ಅವರಲ್ಲಿತ್ತು. ಓದು ಡಿಗ್ರಿ ಕೊರತೆ ಅವರಿಗಿದ್ದರೂ, ಜ್ಞಾನದ ಕೊರತೆ ಇದ್ದರು. ವ್ಯವಹಾರ ಜ್ಞಾನ ಅಗಾಧವಾಗಿದೆ. ಆ ವ್ಯವಹಾರ ಜ್ಞಾನ ಮತ್ತೊಬ್ಬರಿಗೆ ಹಂಚಿಕೊಡುವಷ್ಟು ಸ್ಟಾಕ್ ಇರ್ತಿತ್ತು ಅವರದ್ದು. ಆ ವ್ಯವಹಾರ ಜ್ಞಾನ ಸಮಯ ಸ್ಫೂರ್ತಿಯಿಂದ ಪ್ರಸಂಗಾನುಸಾರ ಅವುಗಳನ್ನು ಯಶಸ್ವಿಗೊಳಿಸ್ಕೊಳ್ತಕ್ಕಂಥ ಒಂದು ಮಾತಿಲ್ಲದೆ ಸಾಧನೆಗೆ ಕೈ ಹಾಕ್ತಕ್ಕಂಥ ಒಬ್ಬ ಸಾಧಕ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತಕ್ಕಂಥ. ನಮ್ಮ ರವಿಯವರು ಹೇಳಿದ ಹಾಗೆ ರಾಜಕಾರಣದಲ್ಲಿ ನಮಗೆ ಎದುರಾಳಿಗಳಿರಬೇಕು, ವೈರಿಗಳಿರ್ಬಾರ್ದು. ಎದುರಾಳಿಗಳಿರೋದು ಸ್ವಾಭಾವಿಕ. ಕುಸ್ತಿ ಮುಗಿದ ಮೇಲೆ ಬಿದ್ದವ ಎದ್ದವ ಥ್ಯಾಂಕ್ಸ್ ಕೊಡ್ತಾರೆ. ಈ ಪ್ರವೃತ್ತಿ ಇರಬೇಕು. ಅಂದರೆ ಸ್ಪರ್ಧಾತ್ಮಕವಾದಂಥ ಮನೋಭಾವನೆ ಅಂತಾರೆ ಇದಕ್ಕೆ. ಕ್ರೀಡಾತ್ಮಕವಾದಂಥ ಮನೋಭಾವನೆ, ಸ್ಪರ್ಧೆಯಲ್ಲಿ ಕ್ರೀಡಾತ್ಮಕ ಮನೋಭಾವನೆ ಅಂದ್ರೆ ಇದೇ. ಕ್ರೀಡಾತ್ಮಕ ಮನೋಭಾವನೆ ಕ್ರೀಡೆಗಳಲ್ಲಿ ಕಬಡ್ಡಿಯೊಳಗೆ ಸೋತಗಳಿಗಿನ ಸೋತವರು ಆಚೆ ಕಡೆ ಬಾಂಡ್ರಿ ದಾಟಿ ಹೋಗಂಗಿಲ್ಲ, ಗೆದ್ದವ್ರಿಗೆ ಕೈ ಕುಣಿಸ್ತಾರೆ. ಇದು ಇರಬೇಕು ಅನ್ನುವಂಥ ಒಂದು ಧೋರಣೆ ಇದ್ದರೆ ಸಮಾಜ ಶಾಂತಿಯಿಂದ ಇರ್ತದೆ. ರಾಜಕಾರಣ ಬಹಳ ಶಾಂತ ರೀತಿಯಿಂದ ನಡೀತದೆ. ನನಗೆ ಎ ಪಿಚ್ಚಳವರು ಅಂಥೇಳಿ ಒಬ್ಬರು ಇಲ್ಕಲ್ಲಾಗಿ ಲೀಡರ್